ಹಲೋ, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಮಕರ ಸಂಕ್ರಾಂತಿಯ ಆರ್ಥಿಕ ಶುಭಾಶಯಗಳು. ಸಂಕ್ರಾಂತಿನ ಅಥವಾ ಸಂಕ್ರಾಂತಿನ ಅಂತ ನೀವೇ ಹೇಳಿ. ನನ್ನ ಪ್ರಕಾರ ಸಂಕ್ರಾಂತಿನೇ ಕರೆಕ್ಟ್ ವರ್ಡ್. ನಿಮಗೆ ವಿಡಿಯೋ ಮಾಡಬೇಕಂತ ನಾನು ಮೇಲೆ ಟೆರೇಸಲ್ಲಿ ಬಂದಿದ್ದೀನಿ, ಅದು ನೋಡಿ. ಸೊ ಲಾಸ್ಟ್ ಫ್ಲೋರಿಂದ ನಮಗೆ ಏನೇ ಇರೋದು ನಿಮಗೋಸ್ಕರ ಗೈಸ್. ನಾನು ಇಷ್ಟು ದೂರ ಬಂದು ವೀಡಿಯೋಸ್ ಮಾಡ್ತಾಯಿದ್ದೀನಿ. ವಿಡಿಯೋ ಏನಕ್ಕೆ ಮಾಡ್ತಾಯಿದ್ದೀನಿ ಅಂದರೆ, ಎಸ್, ನನ್ನ ಎದುರುಗಡೆ ಇದೆ, ನಿಮಗೆ ಕಾಣಿಸ್ತಾ ಇಲ್ಲ, ನಾನು ಬ್ಯಾಕ್ ಕ್ಯಾಮ್ರಾ ಮಾಡಬೇಕು. ನಿಮಗೆ ನಮ್ಮ ಮನೆ ಮೇಲಿಂದ ಕಾಣಿಸುವಂಥ ಒಂದು ಬೆಟ್ಟ ತೋರ್ಸೋಕ್ಕೆ ಅಂತಲೇ ಬಂದಿದ್ದೀನಿ. ಯಾವ ಬೆಟ್ಟ, ನಾವೆಲ್ಲಿರೋದು ಅಂತ ಹೇಳ್ತೀವಿ, ಅವಾಗ ನಿಮಗೆ ಗೊತ್ತಾಗುತ್ತೆ. ಸೊ ನಾವಿರೋದು ನೆಲಮಂಗಲ ಹತ್ರ. ಸೊ ದವಸಪೇಟೆಗೂ ಹತ್ರ ಆಗುತ್ತೆ. ಸೊ ದವಸಪೇಟೆ ಅಂದ ತಕ್ಷಣ ನಿಮ್ಮೆಲ್ಲರಿಗೂ ಗೊತ್ತಾಗಿದ ತಕ್ಷಣ ಕಮೆಂಟ್ ಮಾಡಿ, ನಾನು ಹೇಳೋಕ್ಕಿಂತ ಮುಂಚೆ. ಸೊ ಎಷ್ಟು ಜನ ಕಮೆಂಟ್ ಮಾಡ್ತೀರಾ ಅಂತ ನಾನು ನೋಡೇ ಬಿಡ್ತೀನಿ. ಸೊ ಎಸ್, ಇದು ಒಂದು ಒಳ್ಳೆ ಎನ್ವಿರಾನ್ಮೆಂಟ್ ಗೈಸ್. ಯಾಕಂದರೆ ಮನೆ ಇದೆ ಅಲ್ವ, ಸೊ ಅಂದರೆ ಸ್ವಲ್ಪ ದೂರ ಅಲ್ಲಿ ರೋಡ್ ಇದೆ ಅಲ್ವ, ಸೊ ಸ್ಟ್ರೈಟ್ ಹೋದರೆ ಚೂರು ದೂರ ನಿಮಗೆ ಫಾರೆಸ್ಟ್ ಅಲ್ಲ, ಕಾಡು. ಎಸ್, ಫಾರೆಸ್ಟೇ, ಕಾಡು ಇದೆ ಅಂತ ಹೇಳ್ತಾರೆ. ನಂಗೆ ಗೊತ್ತಿಲ್ಲ, ಹೇಳಿದ್ದಾರೆ. ಸೊ ನಾನು ಆಲ್ಮೋಸ್ಟ್ ಒಂದು ಸತಿ ಹೋಗೋಕ್ಕೆ ಟ್ರೈ ಮಾಡಿದ್ದೆ, ಬಟ್ ಅಲ್ಲಷ್ಟು ದೂರ ಎಲ್ಲ ಹೋಗಬಾರ್ದು, ಅದು ಕಾಡು, ನೀಲಗಿರಿ ಮರ ಮತ್ತು ಅದೇ ಪ್ರಾಣಿಗಳೆಲ್ಲ ಇದೆ ಅಂತ ಹೇಳಿದರು. ಸೊ ಹೌದಾ ಅಂದ್ಕೊಂಡಿದ್ದೆ. ನೀವು ಬೇಗ 5K ಸಬ್ಸ್ಕ್ರೈಬರ್ಸ್ ಆದರೆ ನಾವು ಅಲ್ಲೂ ಸಹ ಹೋಗೋಣ. ಆದರೆ ಸೊ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಎನ್ವಿರಾನ್ಮೆಂಟ್ ಅಂತೂ ಸಖತ್ತಾಗಿದೆ, ನೀವು ನೋಡ್ತಾ ಇದ್ದೀರಲ್ಲ ಎಷ್ಟು ವಾವ್. ಅಂದರೆ ನೇಚರ್ ಜೊತೆ ನಾವು ಅಂದರೆ ಪ್ರಕೃತಿಯ ಮಡಿಲಲ್ಲೇ ನಾವು ಸ್ವರ್ಗ ಕಾಣ್ಬೋದು ಅನ್ನೋದು ನಿಜ. ಎಷ್ಟು ನಾವು ಹತ್ರ ಆಗಿರ್ತೀವಿ ಅಂದರೆ ನೇಚರ್ಗೆ. ನಿಮಗೆ ಈ ಚಿಕ್ಕ ಪ್ರಾಬ್ಲಮ್ ಅಂದರೆ ಕಾನ್ಸ್ಟಿಪೇಷನ್. ಸೊ ಅಂದರೆ ನನ್ನ ಪ್ರಕಾರ ನಾನು ಅದನ್ನು ಇದು ಸಹ ಮಾಡಿದ್ದೀನಿ, ಅಂದರೆ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಅಂತೂ ಇಲ್ಲಿ ಬರೋದೇ ಇಲ್ಲ. ಯಾಕಂದರೆ ನೀವೇ 4 o'clock to 6 o'clock ಮಧ್ಯೆ ಎದ್ದಿದ್ರೆ ಏನೇ ಹೊಟ್ಟೆ ಒಳಗಡೆ ಗಲೀಜಿದ್ರು ಆರಾಮಾಗಿ ಬಂದುಬಿಡುತ್ತೆ ಫ್ರೆಂಡ್ಸು. ಅದಕ್ಕೆ ಹೇಳೋದು, ನಾವು ಯಾವತ್ತೂ ಪ್ರಕೃತಿ ಮಡಿಲಲ್ಲೇ ಇರಬೇಕು. ಯಾಕಂದರೆ ನಾವು ಪ್ರಕೃತಿ ಇದೆ ಅಲ್ವಾ ಮಕ್ಕಳು, ನಾವು ಪ್ರಕೃತಿಯಲ್ಲೊಬ್ಬರು. ನಾವಿಲ್ಲದೆ ಪ್ರಕೃತಿ ಇಲ್ಲ, ಪ್ರಕೃತಿ ಇಲ್ಲದೆ ನಾವಿಲ್ಲ. ಒಂದು ಪಕ್ಷ ನಾವಿಲ್ಲದೆ ಪ್ರಕೃತಿ ಇರ್ಬೋದೇನೋ, ಬಟ್ ಅವಿಲ್ಲದೆ ನಾವು ಇರೋಕ್ಕಾಗಲ್ಲ. ಸೊ ನಾವು ಆಲ್ಮೋಸ್ಟ್ ತುಂಬ ಕ್ಲೋಸ್ ಆಗಿದ್ವಿ. ಗೊತ್ತಿಲ್ಲ ಇಷ್ಟೇ ಕ್ಲೋಸ್ ಆಗಿ ಇನ್ನೊಂದು 10 ವರ್ಷ ಬಿಟ್ಕೊಂಡಿರ್ತೀವ ಅಂತ. ಅಷ್ಟೊಂದು ಮನೆ ಬರುತ್ತೆ ಅಂತ ಎಲ್ಲರೂ ಹೇಳ್ತಾಯಿದ್ದಾರೆ. ಟಚ್ ಯಾವುದೇ ಮನೆ ಬರಲಿದ್ದೇ ಇರಲಿ ಅಂತ ಐ ಫೀಲ್. ಸೊ ಬೆಂಗಳೂರಿಂದ ಸ್ವಲ್ಪ ಅಲ್ಲ, ತುಂಬ ದೂರನೇ ಬಸ್ಸಲ್ಲಿ ಬಂದರೆ, ಗಾಡೀಲಿ ಬಂದರೆ ಇಟ್ಸ್ ಓಕೆ. ಬಟ್ ಇಲ್ಲಿ ಒಂದು ಸ್ವಲ್ಪ ಪ್ರಾಬ್ಲಮ್ ಇದೆ, ವಾಟರ್ ಪ್ರಾಬ್ಲಮ್, ಲೈಟ್ ಆ ಥರದ್ದೇನಿಲ್ಲ. ಬಟ್ ಇಲ್ಲಿ ಬಸ್ ಫೆಸಿಲಿಟೀಸ್ ಇಲ್ಲ, ಹಾಸ್ಪಿಟಲ್ ಇಲ್ಲ. ಮತ್ತು ನಾವು ಓದಬೇಕಂದ್ರೆ ಅಂದರೆ ಇದೊಂದು ಹಳ್ಳಿ ಆಗಿರೋದ್ರಿಂದ, ಸೊ ನಾವು ಓದಬೇಕಂದ್ರೂ ನೆಲಮಂಗಲಕ್ಕೆ ಹೋಗಿ ಓದಬೇಕು, ಅಥವಾ ದವಸಪೇಟೆಗೆ ಹೋಗಿ ಓದಬೇಕಾಗುತ್ತೆ. ಅಥವಾ ಯೂನಿವರ್ಸಿಟಿಗೆ ಹೋಗ್ತಾ ಇದ್ದರೆ ತುಮಕೂರು ಯೂನಿವರ್ಸಿಟಿ, ನೆಲಮಂಗಲದ ಯಾವುದಿಲ್ಲ, ಸೊ ಬೆಂಗಳೂರು ಯೂನಿವರ್ಸಿಟಿಗೆ ಬರುತ್ತೆ ಅಷ್ಟೇ. ನಾನು ಫಸ್ಟ್ ಬರಬೇಕಂದ್ರೆ ಇಲ್ಲ ಏನೂ ಇಲ್ಲ ಅಂದ್ಕೊಂಡು ಬಂದಿದ್ದೆ. ಬಟ್ ಇವಾಗ ಅಡ್ಜಸ್ಟ್ ಆಗೋಗ್ಬಿಟ್ಟಿದ್ದೀನಿ. ಇವಾಗ ಬೆಂಗಳೂರಿಗೆ ಹೋದರೆ ಫ್ರೆಂಡ್ಸ್, ನಿಜವಾಗ್ಲೂ ಹೇಳಿದ್ರೆ ಟ್ರಾಫಿಕಲ್ಲಿ ಎಷ್ಟು ತಲೆನೋವು ಬರುತ್ತಲ್ವ, ಆ ಸ್ಮೆಲ್ಲು, ಆಮೇಲೆ ಬರೋ ಸೆನ್ಸೇಷನ್ ಎಲ್ಲ ಆಗ್ತಾಯಿರುತ್ತೆ. ಎಸ್, ಸೊ ಇವಾಗ ಇದಕ್ಕೆ ಅಡ್ಜಸ್ಟ್ ಹಾಕೊಂಡ್ಬಿಟ್ಟಿದ್ದೀನಿ. ಏನಪ್ಪ ಇವಳು ಅಷ್ಟೊತ್ತಿಂದ ಮಾತಾಡ್ತಿದ್ದಾರೆ, ತೋರಿಸಿಲ್ವಲ್ಲ ಯಾವ ಬೆಟ್ಟ ಅಂತ ಅಂದ್ಕೊಂಡ್ಬಿಡಿ, ತೋರಿಸ್ತೀನಿ. ಸೊ ನೀವು ನೋಡ್ತಾ ಇದ್ದೀರಲ್ಲ, ಅದೇ ಆ ಬೆಟ್ಟ. ಎಸ್, ಇದೆ ಇಲ್ಲಿ. ಅದೇ ಕಣ್ಣಲ್ಲಿ ನೋಡೋಕೆ ತುಂಬ ಚೆನ್ನಾಗಿರುತ್ತೆ. ಕ್ಲಾರಿಟಿ ಬೇಕಂದರೆ ಕ್ಯಾಮ್ರಾ ಇದ್ರೂ ಸಖತ್ತಾಗಿ ಬರ್ಬೋದೇನೋ, ಬಟ್ ನನ್ನ ಫೋನ್ ಆಗಿರೋದ್ರಿಂದ ಇಷ್ಟೇ. ಸೊ ಎಸ್, ಅದೇ ಆ ಬೆಟ್ಟ. ಇದು ಶಿವ್ ಗಂಗೆ ಬೆಟ್ಟ. ಸೊ ಇಲ್ಲಿ ಶಿವ ಮತ್ತು ಪಾರ್ವತಿ ಇರ್ತಾರೆ. ಇಲ್ಲಿ ಶಿವ ಪಾರ್ವತಿ ದೇವರಿದ್ದಾರೆ. ಸೊ ಬೆಟ್ಟ ಹತ್ತಬೇಕು, ಅದು ಸಖತ್ತಾಗಿರುತ್ತೆ ಥ್ರಿಲ್ಲಿಂಗ್. ಮತ್ತು ನಮ್ಮದು ಸೂರ್ಯ ಮುಳುಗೋ ಡೈರೆಕ್ಷನ್. ಎಸ್, ಇದು
ಅಲ್ಲೊಂದು ವೈಟ್ ಲೈನ್ ಅಥವಾ ನನಗೆ ರೆಡಿಶ್ ಕಲರ್ ಕಾಣಿಸ್ತಿದೆ, ಇಲ್ಲಿ ಆಲ್ಮೋಸ್ಟ್ ವೈಟ್ ಲೈಟ್ ರೆಡ್ ಕಾಣಿಸ್ತಾ ಇದೆ. ಸೊ ಎಸ್, ಅದೇ ಸೂರ್ಯ ಮುಳುಗೋ ಪಾಯಿಂಟ್. ವ್ಯೂ ಅಂತೂ ಸಖತ್ತಾಗಿರುತ್ತೆ ಗೈಸ್. ಇವತ್ತು ಸೂರ್ಯ ದೇವ ಬಂದೇ ಇಲ್ಲ, ಅವರು ಹವಾ ಅಂತ ಮೋಡಗಳ ಮಧ್ಯೆ ಸಿಲ್ಕೊಂಡ್ಬಿಟ್ಟಿದ್ರು. ಎಸ್, ಬಟ್ ಅದೇ ನಮ್ಮ ಸೂರ್ಯ ಮುಳುಗೋ ವ್ಯೂ ಮಾತ್ರ ಸಖತ್ತಾಗಿರುತ್ತೆ ಗೈಸು. ನಾನು ಆವಾಗಲೇ ತೋರಿಸಿದ್ನಲ್ಲ ಈ ಮನೆ ಹಿಂದೆ, ಸೊ ಅದು ನಂಗೆ ಗೊತ್ತಿಲ್ಲ ಗೈಸ್. ಬಟ್ ಆಲ್ಮೋಸ್ಟ್ ರೈಟ್ ಸೈಡಲ್ಲಿ ಕಾಡಿದೆ ಅನ್ನೋ ಮಾಹಿತಿ ಬಂದಿದೆ. ಆದಷ್ಟು ಬೇಗ ನೀವು 5K ಒಂದು ಸಬ್ಸ್ಕ್ರೈಬರ್ಸ್ ಆದರೆ ಅಲ್ಲಿ ಹೋಗಿ ನಾನು ಟ್ರೈ ಮಾಡ್ತೀನಿ ಆದಷ್ಟು. ಸೊ ದಿಸ್ ಇಸ್ ದ ಪಾಯಿಂಟ್ ಗೈಸ್. ವ್ಯೂ ಹೆಂಗದ, ಸಖತ್ತಲ್ಲ. ನನಗಂತೂ ಪ್ರಕೃತಿ ಮಾಡಿಲ್ಲಲ್ಲೇ ಇಲ್ಲೇ ಇದ್ದಿರೋಣ ಅನಿಸುತ್ತೆ. ಮಾಡೋದು ಏನು ಮಾಡೋಕ್ಕಾಗಲ್ಲ, ಕೆಲಸ ಇದೆ, ಎಲ್ಲ ಇದೆ. ಸೊ ಮಾಡಬೇಕು. ಇದೇನೋ ಸೌಂಡ್ ಬೇರೆ ಬರ್ತಾಯಿದೆ. ಸೊ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ. ನಾನು ನಿಮಗೆ ಯಾವ ಥರ ಕಂಟೆಂಟ್ ಇಷ್ಟ ಅಂತಲೂ ಹೇಳಿ ಆ ಥರ ಕಂಟೆಂಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಸಬ್ಸ್ಕ್ರೈಬ್, ಲೈಕ್, ಶೇರ್ ಆ್ಯಂಡ್ ಫಾಲೋ ಗೈಸ್. ಏನಾದರೂ ತಪ್ಪಾಗಿದೆ ಅಂತ ಹೇಳಿ ನಾನು ಟ್ರೈ ಮಾಡ್ತೀನಿ. ಎಸ್, ಸೊ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಾರೆಸ್ಟ್ ಮತ್ತು ಶಿವಗಂಗೆ ಬೆಟ್ಟ ಎಲ್ಲನೂ ಎಕ್ಸ್ಪ್ಲೋರ್ ಮಾಡೋಣ. ನಮಗೂ ಒಂದು ಸತಿ ಚಾನ್ಸ್ ಕೊಟ್ಟು